ತಮ್ಮ ವಿರೋಧಿಗಳಿದ್ರು ಆಗಬೇಕು, ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಆಗಬೇಕು. ಯಾರ್ಯಾರು ಅಧಿಕಾರಕ್ಕಾಗಿ ದುರಾಸೆ ಪಡ್ಕೊಂಡು ರಾಜಕಾರಣಗಳು ಮಾಡಿಕೊಂಡು ಅಧಿಕಾರ ಬಂದಾಗ ಓಡೋಡಿ ಬರ್ತಾನೆ ಅಂಥವ್ರು ಈ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ಸಮಾಜಕ್ಕೆ ಗೊತ್ತಾಗ್ತದೆ. ವೇದಿಕೆಯಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಇವ್ರು ಎಂಥ ಅವರು, ಏನು ಮಾಡಿದರು, ಏನಕ್ಕೆ ದುರಾಸೆ ಪಟ್ಟಿದ್ರು, ಯಾಕೆ ದೂರ ಹೋದರು, ಏನು ನಿರೀಕ್ಷೆ ಮಾಡ್ತಾರೆ, ಏನೇನು ಪಕ್ಷದಲ್ಲಿದ್ದಾಗ ಉಪಯೋಗ ಮಾಡಿಕೊಂಡ್ರು ಅನ್ನೋದನ್ನು ಸಮಾಜ ನೋಡ್ತಾ ಇದೆ. ಬಟ್ ಎಲ್ಲ ಕಾಲದಲ್ಲಿ ಅದು ನಡೆಯೋದಿಲ್ಲ. ಸಮಾಜ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂಗೆ. ಈಗ ಇನ್ನು 2 ದಿನ ಹೋಗ್ಬಿಟ್ರೆ ಮೊಬೈಲ್ ಬಂದೆ ಯಾರ ಕಾರ್ಯಕರ್ತ ಬಂದರೆ ಇವ್ನು ಏನು ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತದೆ. ಅನೇಕ ತಾಲೂಕಿನಲ್ಲಿ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟ ಮೇಲೆ ಹೊಸ ಸಂಚಲನ ಮೂಡ್ತಾ ಇದೆ ಸರ್. ಇಲ್ಲ, ಕಾರ್ಯಕರ್ತ ನಾರಾಯಣಸ್ವಾಮಿ ಏನಿಲ್ಲ. ನಾರಾಯಣಸ್ವಾಮಿ ಸಾಮಾನ್ಯ ಕಾರ್ಯಕರ್ತ. ಆವತ್ತು ಇದೇ ಪ್ರೀತಿ, ಇವತ್ತು ಇದೇ ಪ್ರೀತಿ. ಆದರೆ ಒಬ್ಬ ಲೋಕಸಭಾ ಸದಸ್ಯನಾಗಿ, ಮಂತ್ರಿಯಾಗಿ ಇಡೀ ದೇಶ ಓಡಾಡಬೇಕಾಗಿತ್ತು. ಸಮಯ ಬಂದಾಗ ಅವತ್ತು ಬರ್ತಾ ಇದ್ದೆ, ಇವತ್ತು ಬರ್ತಾ ಇದ್ದೇನೆ. ನಾಳೆ ಅಂತಿಮ ದಿನನೂ ಆನೇಕಲ್ನಲ್ಲಿ ಇರೋದು ನಾರಾಯಣಸ್ವಾಮಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ಸರ್, ನಾರಾಯಣಸ್ವಾಮಿ ಅವರು ಶಾಸಕರಾಗಲಿ ಅಂತ ವೇದಿಕೆ ಮೇಲೆ ಕೂಡ ನಾನು ರಾಜಕೀಯ ಹುಚ್ಚತನ ಬಿಟ್ಟಿದ್ದೀನಿ. ನಾವು ಹಂಗೆಲ್ಲ ಮಾತಾಡಬಾರ್ದು. ಒಂದು ನ್ಯಾಷನಲ್ ಪಾರ್ಟಿ ಇದೆ, ಒಬ್ಬ ಹಿರಿಯ ಕಾರ್ಯಕರ್ತ, ಇಡೀ ಕಾರ್ಯಕರ್ತರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಅವನ ಜವಾಬ್ದಾರಿ ಇರ್ತದೆ. ಭಾಳ ಸಂಸ್ಕಾರವಾಗಿ, ಭಾಳ ಗೌರವಯುತವಾಗಿ ಸಂಘಟನೆಯನ್ನು ನಡೆಸ್ಕೊಂಡು ಮಾತ್ರ ಲೀಡರ್ ಆಗ್ತಾನೆ. ಹುಚ್ಚುಚ್ಚಾಗಿ ಮಾತಾಡೋನು ಲೀಡರ್ ಆಗೋದಿಲ್ಲ. ಹುಚ್ಚುಚ್ಚಾಗಿ ಮಾತಾಡೋನ್ನ ಸರ್ಕಾರ ಎಲ್ಲ ಸಮಾಜನ ಒಪ್ಪೋದಿಲ್ಲ. ದಯವಿಟ್ಟು ಚುನಾವಣೆಗಳು ಬಂದಾಗ ನಾವು ಯಾವ ಕಾರ್ಯಕರ್ತನ ಕ್ಯಾಂಡಿಡೇಟ್ ಮಾಡಬೇಕು, ಗೆಲ್ಲಿಸ್ಬೇಕು, ಕಾರ್ಯಕರ್ತರ ಅಭಿಪ್ರಾಯ ಏನಿರ್ತದೆ, ಮತದಾರ ಮನಸ್ಸು ಏನಿರ್ತಾರೆ ಅದೆಲ್ಲ ಹತ್ಕೊಂಡು ತೀರ್ಮಾನ ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆ ಕಾರ್ಯಕರ್ತರನ್ನ ಅಥವಾ ಗೆಲ್ಲುವ ಕಾರ್ಯಕರ್ತರನ್ನ ಕೊಡಬೇಕು. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹಣ ಇದೆ ಅದನ್ನು ಖಂಡಿತವಾಗ್ಲೂ ಪರಿಹಾರವನ್ನು ಮಾಡೋಣ. ನೀವೊಂದು ಕಾರ್ಯಕ್ರಮ ಮಾಡ್ರೆ ಮತ್ತೊಬ್ಬರು ಕಾರ್ಯಕ್ರಮ ಯಾವುದೋ ನೋಡ್ರಿ, ಸೇವಾ ಕೇಳೋಣ. ಸೇವಾ ಕಾರ್ಯಕ್ರಮಗಳು 106, 101 ಸೇವಾ ಕಾರ್ಯಕ್ರಮದ ಗುಂಪುಗಾರಿಕೆ ಅನ್ನಬಾರ್ದು. ಈಗ ಅಟಲ್ಜಿ ಕಾರ್ಯಕ್ರಮ ಇಲ್ಲಿ ಒಂದೇ ನಡೆದಿದೆಯಾ? ತಾಲೂಕಲ್ಲಿ 8 ಕಡೆ ನಡೆದಿದೆ. ಇನ್ನೂ 50 ಕಡೆ ನಡಿಬೇಕು. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಮನೆಯಲ್ಲಿ ಅಟಲ್ಜಿ ಹೆಸರಲ್ಲಿ ಸೇವಾ ಕಾರ್ಯವನ್ನು ಮಾಡುವಂಥ ಕಾರ್ಯಕರ್ತನ ಹುಟ್ಟು ಆಗಬೇಕು. ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ನಾರಾಯಣಸ್ವಾಮಿ 28ಕ್ಕೆ ಬರ್ತಾರೆ ಆನೇಕಲ್ಗೆ ಅಂತ. ಅಲ್ಲ, 25 ದಿನ ಅಲ್ಲ, ನಾನು ಕಾರ್ಯಕರ್ತರ ಜೊತೆ ಯಾರು ಪಕ್ಕಕ್ಕೆ ಹೋಗೋದಿಲ್ಲ. ನನಗೆ ಹೇಳಿದ್ನಲ್ಲ, ಯಾವನಿಗೆ ಸಂಸ್ಕಾರ ಇರ್ತದೆ, ಯಾವನಿಗೆ ಮೌಲ್ಯಗಳಿರ್ತದೆ, ಯಾವನಿಗೆ ದೇಶಭಕ್ತಿ ಇರ್ತದೆ, ಯಾವನಿಗೆ ಸ್ವಚ್ಛ, ದಕ್ಷ, ಪ್ರಾಮಾಣಿಕತೆಯ ಸಮಾಜ ಸುಧಾರಣೆಯ ಅಧಿಕಾರ ಬೇಕು ಅನ್ನಿಸ್ತಾನೆ, ಅವನು ಯಾವ ಆಸೆಗಳಿಗೂ ಒಳ್ಳೆ ಪಡೆದೇ ಪಾರ್ಟಿಯಲ್ಲಿ ಇರ್ತಾನೆ. ಕೆಲವು ವಿರೋಧಿಗಳು ಸರ್ ಇತ್ತೀಚೆಗೆ ಒಂದಾಗ್ತಾ ಇದ್ದಾರೆ ಸರ್, ತಮ್ಮ ವಿರೋಧಿಗಳಿದ್ರು ಒಂದಾಗ್ತಾ ಇದ್ದಾರೆ. ಆಗಬೇಕು. ಯಾರ್ಯಾರು ಅಧಿಕಾರಕ್ಕಾಗಿ ದುರಾಸೆ ಪಡ್ಕೊಂಡು ರಾಜಕಾರಣಗಳು ಮಾಡಿಕೊಂಡು ಅಧಿಕಾರ ಬಂದಾಗ ಓಡೋಡಿ ಬರ್ತಾನೆ ಅಂಥವ್ರು ಈ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ಸಮಾಜಕ್ಕೆ ಗೊತ್ತಾಗ್ತದೆ. ವೇದಿಕೆಯಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಇವ್ರು ಎಂಥ ಅವರು, ಏನು ಮಾಡಿದರು, ಏನಕ್ಕೆ ದುರಾಸೆ ಪಟ್ಟಿದ್ರು, ಯಾಕೆ ದೂರ ಹೋದರು, ಏನು ನಿರೀಕ್ಷೆ ಮಾಡ್ತಾರೆ, ಏನೇನು ಪಕ್ಷದಲ್ಲಿದ್ದಾಗ ಉಪಯೋಗ ಮಾಡಿಕೊಂಡ್ರು ಅನ್ನೋದನ್ನು ಸಮಾಜ ನೋಡ್ತಾ ಇದೆ. ಬಟ್ ಎಲ್ಲ ಕಾಲದಲ್ಲಿ ಅದು ನಡೆಯೋದಿಲ್ಲ. ಸಮಾಜ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂಗೆ. ಈಗ ಇನ್ನು 2 ದಿನ ಹೋಗ್ಬಿಟ್ರೆ ಮೊಬೈಲ್ ಬಂದೆ ಯಾರ ಕಾರ್ಯಕರ್ತ ಬಂದರೆ ಇವ್ನು ಏನು ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತದೆ. ಗೃಹ ಇಲಾಖೆ ಇದೆಯಾ ಕರ್ನಾಟಕದಲ್ಲಿ? ಗೃಹ ಇಲಾಖೆ ಇದೆಯಾ ಅಂದರೆ ಗೃಹ ಇಲಾಖೆಗೆ ಕಪಾಳ ಮೋಕ್ಷ ಇವತ್ತಾಗಿರೋದು ಬೆಂಗಳೂರಿನಲ್ಲಿ. ಮಹಾರಾಷ್ಟ್ರದವ್ರು ಬಂದು ಡ್ರಗ್ ಇಂಡಸ್ಟ್ರಿನ ಐಡೆಂಟಿಫೈ ಮಾಡ್ತಾರೆ, ಗುರುಸ್ತಾರೆ, ಅರೆಸ್ಟ್ ಮಾಡ್ತಾರೆ. ಅಂದರೆ ಗೃಹ ಇಲಾಖೆಗೆ ಕಪಾಳ ಮೋಕ್ಷ ವಿಧಾನಸೌಧದಲ್ಲಿ ಆಗಿರುವಾಗ ಆನೇಕಲ್ಲಲ್ಲಿ ಆಗೋದಿಲ್ಲ ಅಂತನ ಆಗಿತ್ತು. ಖಂಡಿತವಾಗ್ಲೂ ಈ ಬಗ್ಗೆ ಇವೇನು ಉಡ್ತಾ ಪಂಜಾಬ್, ಉಡ್ತಾ ಬೆಂಗಳೂರು, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪಬ್ಗಳಿರ್ತದೆ, ಅದು ಕಲೆಕ್ಷನ್ ಮಾಡ್ತಾರೆ. ಎಲ್ಲ ಈ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ 90% ಅಂದರೆ ಇದು ನಮಗೆ ಗೊತ್ತಿಲ್ಲ. ವಿದೇಶಿ ಸಂಸ್ಕೃತಿ ಬೆಂಗಳೂರಲ್ಲಿ ಉಟ್ಕೊಂಡಿದೆಯಾ ಅಂತ. ಆಡಳಿತ ಮಾಡೋವನಿಗೆ ಯಾವ ಥರದ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಕೊಡಬೇಕು ಅನ್ನೋದು ಇಲ್ಲದೆ ಹೋದರೆ ಭವಿಷ್ಯ ದಿನಗಳಲ್ಲಿ ನಿರ್ಣಾಮ ಆಗೋಗ್ಬಿಡ್ತಾರೆ.
ನೆಕ್ಸ್ಟ್ ಚುನಾವಣೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಿರ್ಣಯ ಆಗ್ತದೆ. ಆನೇಕಲ್ ವಿರೋಧ ಪಕ್ಷ ಇದೆಯಾ ಸರ್? ಹೌದು, ಆನೇಕಲ್ ವಿರೋಧ ಪಕ್ಷ ಇದೆಯಾ? ಖಂಡಿತವಾಗ್ಲೂ ಇದೆ. ಎಲ್ಲಿ ಸರ್? ಒಂದು ಹೋರಾಟ ಇಲ್ಲ, ಒಂದು ಹೋರಾಟ ಇಲ್ಲ. ಖಂಡಿತವಾಗ್ಲೂ ನಾನು ಕಾರ್ಯಕರ್ತರಲ್ಲಿ ಗೊಂದಲ ಇದ್ದಿದ್ದು ಸತ್ಯ. ನಾನು ರಾಜಕಾರಣದಿಂದ ಜೀವನ ಮಾಡೋನಲ್ಲ, ಮಾಡಲಿಲ್ಲ, ನಾನೇ ಸಾಯೋವರೆಗೂ ಮಾಡಲ್ಲ. ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಪದವಿ ಬಂದಾಗ ಒಬ್ಬನ ಹತ್ರ ಕಾಫಿ ಕುಡ್ದಿಲ್ಲ. ಅದಕ್ಕಾಗಿ ರಾಜಕೀಯ ಹುಚ್ಚಿಲ್ಲ ನನಗೆ. ಸಮಾಜ ಸುಧಾರಣೆ ಮಾಡೋ ಅವಕಾಶ ಬಂದರೆ ಮಾಡೋದು. ರಾಜ್ಯ ಪಕ್ಷ ಸರ್ಕಾರಕ್ಕೆ 100% ನನ್ನ ಮನಸ್ಥಿತಿ, ನನ್ನ ಮೌಲ್ಯಗಳು ಇಡೀ ಸಮಾಜ ಒಪ್ಕೊಳ್ಳುವ ರೀತಿ ಇದೆ. ಆ ದಿಕ್ಕಿನಲ್ಲಿ ನಮ್ಮ ಹೆಜ್ಜೆ ಗೊತ್ತಿರ್ತದೆ.